ಮಂಗಳಾರತಿಯನ್ನ ಹೇಗೆ ತೆಗೆದುಕೊಳ್ಬೇಕು ಗೊತ್ತಾ? ಆರತಿಯನ್ನ 2 ಕೈಗಳಿಂದ ಸ್ವೀಕಾರ ಮಾಡಲೇಬಾರದು. ಮಂಗಳಾರತಿಯನ್ನ 2 ಕೈಗಳಿಂದ ಸ್ವೀಕಾರ ಮಾಡಬಾರದು. ಆರತಿಯನ್ನ ಬಲಗೈಯಿಂದ ಮಾತ್ರ ತೆಗೆದುಕೊಳ್ಬೇಕು. ಈ ವಿಷಯವನ್ನ ವರಹ ದೇವರು ತನ್ನ ಪತ್ನಿಗೆ ತಿಳಿಸ್ತಾನೆ. ಆರತಿಯನ್ನ ಮೊದಲು ತಲೆಗೆ ತೆಗೆದುಕೊಂಡು ಆಮೇಲೆ ಹೃದಯ, ಆಮೇಲೆ ನಾಭಿಯ ಎಡಭಾಗದಲ್ಲಿ ತೆಗೆದುಕೊಳ್ಬೇಕು. ಇದರ ಅರ್ಥ ಶಿರದಲ್ಲಿರುವ ಅಮೃತವನ್ನ ಹೃದಯಕ್ಕೆ ತಂದು ಹೃದಯದಲ್ಲಿರುವ ಅಗ್ನಿಯನ್ನ ನಾಭಿಯ ಎಡಭಾಗದಲ್ಲಿರುವ ಪಾಪ ಪುರುಷನಲ್ಲಿ ಸುಡಬೇಕು. ಅದಕ್ಕೆ ನಮ್ಮ ದೇಹ ಶುದ್ಧವಾಗುತ್ತೆ. ಆರತಿಯನ್ನ ತೆಗೆದುಕೊಳ್ಳುವಾಗ ನಾವು ಆರತಿ ತಟ್ಟೆಗೆ ಹಣವನ್ನೇಕೆ ಹಾಕಬೇಕು? ಹಿಂದೂ ಧರ್ಮದಲ್ಲಿ ದೇವರ ಆರಾಧನೆಗಳಿಗೆ ಸಾಕಷ್ಟು ಮಹತ್ವವನ್ನ ನೀಡಲಾಗುತ್ತದೆ. ದೇವರ ಪೂಜೆಯಲ್ಲಿ ನಾವು ಅನೇಕ ನಿಯಮಗಳನ್ನ ಪಾಲಿಸ್ತೇವೆ. ಅವುಗಳಲ್ಲಿ ಆರತಿ ಮಾಡುವ ಪದ್ಧತಿಯು ಒಂದು. ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ದೇವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ ನಂತರ ಅದಕ್ಕೆ ಕಡ್ಡಾಯವಾಗಿ ಆರತಿಯನ್ನ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ದೇವರಿಗೆ ಆರತಿಯನ್ನ ಮಾಡಿದ ನಂತರ ಆ ಆರತಿಯನ್ನ ಪೂಜೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ನೀಡುವುದನ್ನ ನೀವು ಗಮನಿಸಿರಬಹುದು. ಇಲ್ಲಿ ನಾವು ಆರತಿ ತಟ್ಟೆಗೆ ನಾಣ್ಯಗಳನ್ನಾಗಿರಬಹುದು ಅಥವಾ ನೋಟುಗಳನ್ನಾಗಿರಬಹುದು ಹಾಕೋದನ್ನ ನೋಡಿರ್ತೇವೆ. ಆರತಿಯನ್ನ ಖಾಲಿ ಕೈಯಲ್ಲಿ ತೆಗೆದುಕೊಳ್ಬಾರ್ದು ಎಂದು ನಮ್ಮ ಹಿರಿಯರು ಆಗಾಗ್ಗೆ ಹೇಳ್ತಾರೆ. ಆರತಿಯನ್ನ ತೆಗೆದುಕೊಂಡ ನಂತರ ಆರತಿ ತಟ್ಟೆಯಲ್ಲಿ ಸ್ವಲ್ಪ ಹಣವನ್ನ ಇಡಬೇಕು. ನೀವು ಕೂಡ ದೇವಸ್ಥಾನಕ್ಕೆ ಹೋದಾಗ ಅಥವಾ ಆರತಿಯನ್ನ ತೆಗೆದುಕೊಂಡಾಗ ಈ ರೀತಿ ಮಾಡಿರಬಹುದು. ಇದಕ್ಕೆ ಮುಖ್ಯ ಕಾರಣವೇನು ಅಂದ್ರೆ, ಆರತಿಯನ್ನ ತೆಗೆದುಕೊಂಡ ನಂತರ ಆರತಿ ತಟ್ಟೆಯಲ್ಲಿ ನಾವು ಹಣವನ್ನೇಕೆ ಇಡಬೇಕು? ಇದಕ್ಕೆ ಪ್ರಮುಖ ಕಾರಣಗಳಿವೆ. ಅದನ್ನ ತಿಳಿಯೋಣ ಬನ್ನಿ. ಮೊದಲ ಕಾರಣ, ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದ ಮೂಲಕ ಹೀಗೆ ಹೇಳಲಾಗಿದೆ: ದಾನ ಮಾಡುವುದು ಕರ್ತವ್ಯ. ದಾನಕ್ಕೆ ಯೋಗ್ಯವಾದ ಸಮಯವನ್ನ ಮತ್ತು ವ್ಯಕ್ತಿಯನ್ನ ನೋಡಿಕೊಂಡು ದಾನ ಮಾಡಬೇಕು. ದಾನ ಮಾಡಿದ ನಂತರ ಯಾರಿಂದಲೂ ಪರಸ್ಪರ ಪ್ರತಿಫಲವನ್ನ ನಿರೀಕ್ಷಿಸಬಾರದು. ಅದೇ ದಾನವನ್ನ ಸಾತ್ವಿಕ ದಾನವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ದಾನ ಮಾಡುವ ಪದ್ಧತಿ ಅಥವಾ ಸಂಪ್ರದಾಯವು ಶತಮಾನಗಳಿಂದಲೂ ಇದೆ. ಯಾವಾಗಲೂ ದಾನವನ್ನ ನಾವು ದಾನ ಪಡೆದುಕೊಳ್ಳಲು ಯೋಗ್ಯರಾದವರಿಗೆ ಮಾತ್ರ ಮಾಡಬೇಕು. ದೇವಸ್ಥಾನದಲ್ಲಿ ಅರ್ಚಕರು ತಮ್ಮ ಸಂಪೂರ್ಣ ಸಮಯವನ್ನ ದೇವರ ಆರಾಧನೆಯಲ್ಲಿ, ಮಂತ್ರಗಳ ಪಠಣಗಳಲ್ಲಿ, ದೇವರ ಸೇವೆಯಲ್ಲಿ, ಭಕ್ತಿಯಲ್ಲಿ ಕಳೀತಾರೆ. ಅರ್ಚಕರು ನಮಗಾಗಿ ಪೂಜೆಯನ್ನ ಮಾಡ್ತಾರೆ. ಈ ಕಾರಣಕ್ಕಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಆರತಿ ತಟ್ಟೆಗೆ ಹಣವನ್ನ ಹಾಕಬೇಕೆನ್ನುವುದು ಮೊದಲ ಕಾರಣವಾಗಿದೆ. ಕಾರಣವೆಂದರೆ, ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವ ಅರ್ಚಕರು ಪೂಜೆಯನ್ನ ಬಿಟ್ಟು ಇನ್ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಅವರಿಗೆ ಬೇರಾವುದೇ ಆದಾಯ ಮೂಲಗಳು ಇರೋದಿಲ್ಲ. ದೇವಸ್ಥಾನದಿಂದ ಅಥವಾ ಭಕ್ತರಿಂದ ಸಿಗುವ ದೇಣಿಗೆಯೇ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಜೀವನಾಧಾರವಾಗಿರುತ್ತದೆ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.